ವರ್ಷ ಆಯ್ತು, ಇದು 3ನೇ ವರ್ಷ. ಅಲ್ಲಿ ಟೌನ್ ಅಲ್ಲಿ ಹೋಗಿ ನಾವು ತಗೊಂಡ್ ಬರ್ತೀವಿ, ಇಲ್ಲಿ ಹಿಡಿತೀವಿ. ಇವ್ರ ಮನೆ ಹತ್ರ ನೀರು ಹಿಡಿತೀವಿ. ಆಫೀಸ್ಗೆಲ್ಲ ಹೋಗ್ಬಿಟ್ಟು ಬಂದ್ಬಿಟ್ಟೆ ನಾನು. ಬಂದ್ ನೋಡ್ತೀನಿ ಅಂತಾರೆ, ಬರ್ತಾರೆ, ನೋಡ್ತಾರೆ, ಹೋಗ್ತಾನೆ ಇದ್ದಾರೆ. ಎಷ್ಟು ದಿವಸಕ್ಕೆ ಬರುತ್ತೆ ನೀರು? ಒಂದಿನ 10 ಗಂಟೆಗೆ ಬಿಡ್ತಾರೆ, 2 ಗಂಟೆಗೆ ನಿಂತೋಯ್ತು. 10 ಗಂಟೆಗೆ ಬಿಡ್ತಾರೆ, 2 ಗಂಟೆಗೆ ನಿಲ್ಸಿ. ನೀವೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ರು ಹಿಡಿಯೋದ? ನಾನು ಇದೆ ನೀರ್ ಹಿಡಿಯೋದೇ ನನ್ಗೆ ಒಂದಿನ ಬಿಟ್ಟು ಒಂದಿನ. ಬೋರ್ ನೀರು ಇಲ್ಲ, ಇಲ್ಲಿ ಬೋರು ಇಲ್ಲ. ಬೋರ್ ಅದನ್ನು ಹಾಕ್ಸ್ಕೊಡೋದ್ರ ಅದನ್ನು ಹಾಕಿ MLA ಬಂದಾಗ ಕೇಳಲ್ವಾ ನೀವು? ಅವ್ರು ಬರಲ್ವಲ್ಲ. 18 ಕ್ರಾಸ್ ಆಫೀಸ್ಗೂ ಹೋಗ್ಬಿಟ್ಟು ಬಂದ್ಬಿಟ್ಟೆ ನಾನು. ಅಲ್ಲೂ ಮಾತಾಡ್ಸ್ಕೊಂಡ್ ಬಂದೆ. ಅದಕ್ಕೆ ಒಂದಿನ ಎಲ್ಲಿ ಹೋದ್ರೂ ಪಕ್ಕದಲ್ಲಿ ದೇವನಹಳ್ಳಿ ಸಿಗ್ತಾರೆ, ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬನ್ನಿ, ಅಲ್ಲೇ ಮನೆ ಅವ್ರದ್ದು. ನಾನು ಆಫೀಸ್ ಹತ್ರನೇ ಹೋಗೋಣ ಮಾಮ, ನೋಡು ಎಲ್ಲ ಬಿಂದಿಗೆಲ್ಲ ರೋಡ್ ಎಲ್ಲ ಆಗ್ಬಿಟ್ಟು ಅದನ್ನು ನೋಡ್ತೀನಿ ಅಂತ. ಅವಳ ವಯಸ್ಸು ಇರ್ಕಿದ, ನಾನೇ ಹಾರ್ಟ್ ಪೇಷಂಟ್, ಓಪನ್ ಸರ್ಜರಿ ಪನ್ನಿಗಿರ್ತೇನೆ. ಅವಳು ತನಿ ತೂಕ ಒಂದು ಹಾಕೊಟ್ಬಿಡಿ ರೋಡ್ಗೆ. ಆಮೇಲೆ ಸ್ವಲ್ಪ ತೊಂದರೆ ಇದೆ, ಸ್ವಲ್ಪ ನೋಡಿ. ಏನ್ ತೊಂದ್ರೆ? ಬಂದು ಕುಂತ್ಕೊತಾರೆ, ಗಾಂಜಾ ಹೊಡಿತಾರೆ, ನೀರು ಹೊಡಿತಾರೆ, ಗೆಲ್ಲಾಟಿ ನಿದ್ದೆನೇ ಇರಲ್ಲ ಅಲ್ಲಿ. ಎಲ್ಲಿ ಇಡೀ ಬೆಂಗಳೂರಲ್ಲೇ ಗಾಂಜಾ ಇಲ್ಲ ಅಂತ ಹೇಳ್ತಾರೆ ಸರ್. ಇವಾಗ ಇಲ್ಲ, ಇವಾಗ ಇದ್ರು. ನಾನು ಬಂದೆ ಇಲ್ಲಿ, ನೀವು ಬರ್ತೀರ ಅಂದ್ಬಿಟ್ಟು ಅವಾಗಲೇ ಎದ್ದು ಖರ್ಗೆ ಅವ್ರ ಮಗ ಅಷ್ಟೊಂದ್ ಚೆನ್ನಾಗಿ ಮಾತಾಡ್ತಾರೆ. ಏನು ಸಮಸ್ಯೆ ಅಲ್ಲ, ಖರ್ಗೆ ಅವ್ರ ಮಗ ಬಹಳ ಸಮಸ್ಯೆನೇ ಇಲ್ಲ ಬೆಂಗಳೂರಲ್ಲಿ, ಏನು ಗಾಂಜಾದು ಏನು ಸಮಸ್ಯೆ ಇಲ್ಲ. ಇಲ್ಲಿ ಬನ್ನಿ, ಅಲ್ಲಿ ಎಷ್ಟಿದೆ ನೋಡಿ ತೋರಿಸ್ತೀನಿ. ನಮ್ಮ ಮನೆ ಹತ್ರ ಅಲ್ಲ ಕಸ ಹಾಕಿರೋ ಅಲ್ಲೇ ಕುಡ್ಕೊಂಡು ಬಾಟ್ಲು ಹಾಕೋದು, ಇದು ಹೊಡಿಯೋದು ಎಲ್ಲ ಅಲ್ಲೇ ಹಾಕೋದು. ಹೇಳಿದ್ರೆ ಜಗಳಕ್ಕೆ ಬರ್ತಾರೆ. ಯಾರು ಇವಾಗ ನೀವು ಮಾಡ್ಕೊಂಡು ನಿಮ್ಗೆ ಹತ್ರ ಹೋಗಿ ಹೇಳ್ದೆ ಎಲ್ಲ ಬಂದ್ಬಿಡ್ತಾರೆ ಜಗಳಕ್ಕೆ. ನಾವೆಲ್ಲಿ ಹೋಗಿ ಹಾಗೆ ಹತ್ರ ಹೇಳೋದು? ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಗೆ ಇದ್ಬಿಡೋದು ಮನೇಲಿ.